ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲೂ ಕೂಡ ಹೆರಿಗೆ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವತ್ಥ ನಾರಾಯಣ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಐಸಿಯು, ಲ್ಯಾಬ್ಗಳು, ಎಕ್ಸ್ರೇ ಯಂತ್ರಗಳು ಯಾವುದೂ ಕೂಡ ಸರಿ ಇಲ್ಲ, ಎಲ್ಲವೂ ನಿಷ್ಕ್ರಿಯಗೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯವಿರುವಷ್ಟು ಔಷಧಿಗಳು ಕೂಡ ಇಲ್ಲ. 761 ಔಷಧಿಗಳಲ್ಲಿ ಇರೋದು 268 ಔಷಧಿಗಳು ಮಾತ್ರ. ಇದೇ ಉತ್ತರ ಸಮಾಚಾರದಲ್ಲಿ ಈ ವಿಷಯವನ್ನ ಜನರ ಮುಂದಿಟ್ಟಿದ್ವಿ. ಈಗ ಅದು ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾವ್ದಾದ್ರು ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದೆ ಹೇಳಿ? ಯಾವ್ದಾದ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದೆ ಅಂತ ಹೇಳಿ? ಇವತ್ತು ಯಾವ್ದಾದ್ರು ಟ್ರಾಮಾ ಸೆಂಟರ್ಗಳು ವರ್ಕ್ ಆಗ್ತಿದೆ ಅಂತ ಹೇಳಿ? ಎಲ್ಲಾ ಮುಚ್ಚೋಗಿದೆ ಸಭಾಧ್ಯಕ್ಷರೇ, ಎಲ್ಲಾ ಮುಚ್ಚೋಗಿದೆ. ಇವತ್ತು RCH ಪ್ರೋಗ್ರಾಮ್ ನಲ್ಲಿ ರಕ್ತ ಕೊಡೋಕೆ ಚಾರ್ಜು, ಟೆಸ್ಟ್ ಮಾಡ್ಲಿಕ್ಕೆ ಚಾರ್ಜು. ಇವತ್ತು ಈ ಗರ್ಭಿಣಿಯರ ಸಾವು, ಒಂದು ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡುವಂತ ಮಿಷಿನ್ ವರ್ಕ್ ಆಗ್ತಿರತ್ತೆ ಹೇಳಿ? ಇವತ್ತೇನು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಲಿ, ರಕ್ತ ಪರೀಕ್ಷೆ ಆಗ್ಲಿ, ಸೆಲ್ ಕೌಂಟ್ ಮಾಡೋದಕ್ಕಾಗ್ಲಿ, ಯಾವ್ದಾರ ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಲ್ಯಾಬ್ ವರ್ಕ್ ಆಗ್ತಿದ್ಯಾ? ಲ್ಯಾಬ್ ವರ್ಕ್ ಆಗ್ತಿಲ್ಲ. ಲ್ಯಾಬೇ ವರ್ಕ್ ಆಗಲ್ಲ. ಎಕ್ಸ್ರೇ ಮಿಷಿನ್ ಇರುತ್ತೆ, ಒಂದಿನ ಎಕ್ಸ್ರೇ ಶೀಟ್ ಇರುತ್ತೆ, ಇನ್ನೊಂದಿನ ಎಕ್ಸ್ರೇ ಶೀಟ್ ಇರಲ್ಲ. ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ. ಲೋಕಾಯುಕ್ತರು ಭೇಟಿ, ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ. ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ KC ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ. ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು ಅದರಲ್ಲಿ ಹೇಳಿದ್ದಾರೆ, 9 ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ 5 ವೈದ್ಯರು. ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ. ಅಲ್ಲೂ ಕಾಣೆ ಆಗೋಟಿದ್ದಾರೆ. 9 ಜನ 9 ಗಂಟೆಗೆ ಬಂದಿರೋರು 5. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.